ಸ್ನೇಹಿತರೆ, ನಾಳೆ ಪರಮ ಪವಿತ್ರವಾದಂತಹ ಮಾರ್ಗಶಿರ ಶುಕ್ರವಾರ. ಅದ್ಭುತವಾದಂಥ ದಿನ, ಹುಣ್ಣಿಮೆಯ ನಂತರದ ದಿನ. ಹುಣ್ಣಿಮೆಗೆ ಇರುವಷ್ಟೇ ಶಕ್ತಿ ಹುಣ್ಣಿಮೆಯ ಇಂದಿನ ಮತ್ತು ಮುಂದಿನ ದಿನಗಳಿಗೂ ಕೂಡ ಇರುತ್ತೆ ಅಂತ ನಮಗೆ ಶಾಸ್ತ್ರಗಳಲ್ಲಿ ತಿಳಿಸ್ಕೊಡ್ತಾರೆ. ಸ್ನೇಹಿತರೆ, ಇಂಥ ಪರಮ ಪವಿತ್ರವಾದಂತಹ ದಿನದಂದು ನಿಮ್ಮ ಆಸುಪಾಸಿನಲ್ಲಿ, ಅಕ್ಕಪಕ್ಕದಲ್ಲಿ, ದೇವಾಲಯದ ಆವರಣದಲ್ಲಿ ಬೇವಿನ ಮರ ಕಂಡ್ರೆ ಸಾಯಂಕಾಲ 4ರಿಂದ 6 ಗಂಟೆಯ ಒಳಗಡೆ, ಅಂದರೆ ಸೂರ್ಯಾಸ್ತ ಆಗುವುದರೊಳಗಡೆ ಬೇವಿನ ಮರದ ಬಳಿ ಈ ಚಿಕ್ಕ ಕೆಲಸವನ್ನು ಮಾಡಿ ಸ್ನೇಹಿತರೆ. ಖಂಡಿತವಾಗಿಯೂ ನಿಮಗಿರುವಂಥ ಸರ್ವ ದುಃಖಗಳು ನಿವಾರಣೆ ಆಗುತ್ತೆ, ಸರ್ವ ಸಂಕಷ್ಟಗಳು ನಿವಾರಣೆ ಆಗುತ್ತೆ, ಕಷ್ಟಗಳು, ಬಾಧೆ, ಬಂಧನಗಳಿಂದ ಹೊರ ಬರ್ತೀರಾ. ಮುಖ್ಯವಾಗಿ ಆರೋಗ್ಯ ಸಂಬಂಧಿತ ಸಮಸ್ಯೆಗಳಾಗಿರ್ಬೋದು, ಮಾನಸಿಕ ಸಮಸ್ಯೆಗಳಾಗಿರ್ಬೋದು, ಕೌಟುಂಬಿಕ ಸಂಬಂಧಿತ ಸಮಸ್ಯೆಗಳಾಗಿರ್ಬೋದು, ವೃತ್ತಿ ಜೀವನದಲ್ಲಿ ಸಮಸ್ಯೆ, ಮಕ್ಕಳ ಒಂದು ವಿದ್ಯಾಭ್ಯಾಸದಲ್ಲಿ ಸಮಸ್ಯೆ, ಅಥವಾ ವ್ಯಾಪಾರ ವಹಿವಾಟುಗಳಲ್ಲಿ ಸಮಸ್ಯೆ, ಅಕ್ಕಪಕ್ಕದವರಿಂದ ಆಗಿರುವಂಥ ಕಿರಿಕಿರಿ, ಕಣ್ಣು ದೃಷ್ಟಿ, ನರದೃಷ್ಟಿ, ಕೋರ್ಟು ಕಚೇರಿ, ವ್ಯಾಜ್ಯ, ಯಾವುದೇ ಒಂದು ಸಮಸ್ಯೆಗಳಿದ್ರೂ ಕೂಡ ಆ ಸಮಸ್ಯೆಗಳಿಂದ ಅತಿ ಸುಲಭವಾಗಿ ಹೊರಬರ್ಬೋದು. ಅದರಲ್ಲೂ ಸ್ನೇಹಿತರೆ, ಈ ಮಾರ್ಗಶಿರ ಮಾಸದ ಶುಕ್ರವಾರದ ದಿನ ಅತ್ಯಂತ ಶ್ರೇಷ್ಠವಾದಂಥ ದಿನ. ಮಾರ್ಗಶಿರ ಮಾಸಕ್ಕೆ ಅಂತಹ ಒಂದು ಶ್ರೇಷ್ಠತೆ ಇದೆ. ಮಾರ್ಗಶಿರ ಮಾಸದ ದಿನಗಳಲ್ಲಿ ಮಹಾಲಕ್ಷ್ಮಿಯು ಬೇವಿನ ಮರದಲ್ಲಿ ವಾಸಿಸ್ತಾಳೆ ಅಂತಲೇ ಹೇಳಲಾಗುತ್ತೆ. ಹಾಗಾಗಿ ಬೇವಿನ ಮರ ಅಂದರೆ ಸರ್ವಶ್ರೇಷ್ಠವಾದಂಥದ್ದು. ಈ ಮಾರ್ಗಶಿರ ಮಾಸದಲ್ಲಿ ಬೇವಿನ ಮರಕ್ಕೆ ನಮಸ್ಕರಿಸ್ಕೊಳ್ಳೋದು, ಬೇವಿನ ಮರಕ್ಕೆ ಪ್ರದಕ್ಷಿಣೆ ಮಾಡಿಕೊಳ್ಳುವುದು, ಹಾಗೆ ನಾನು ತಿಳಿಸ್ಕೊಡುವಂತಹ ಈ ಒಂದು ಸಣ್ಣ ತಂತ್ರವನ್ನು ಬೇವಿನ ಮರದ ಬಳಿ ಮಾಡಿಕೊಂಡ್ರೆ ಅಂದರೆ ಸಾಕು ಸ್ನೇಹಿತರೆ, ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಕೂಡ ನಿಮ್ಮ ಜೀವನದಲ್ಲಿ ಇರೋದಿಲ್ಲ. ಮುಂಬರುವಂಥ ದಿನಗಳೆಲ್ಲವೂ ಕೂಡ ಶುಭಕಾರಕವಾಗಿರುತ್ತೆ. ಹಣಕಾಸು ವೃದ್ಧಿ ಆಗುತ್ತೆ, ಆರೋಗ್ಯ ವೃದ್ಧಿ ಆಗುತ್ತೆ, ಕುಟುಂಬದಲ್ಲಿ ಸುಖ, ಸಂತೋಷ, ನೆಮ್ಮದಿಯನ್ನು ಕಂಡುಕೊಳ್ತೀರಾ. ಮಾನಸಿಕ ಖಿನ್ನತೆಗಳಿದ್ದರೆ ಆ ಖಿನ್ನತೆಗಳಿಂದ ಹೊರಬರ್ತೀರಾ. ಒಟ್ಟಾರೆಯಾಗಿ ಯಾವುದೇ ರೀತಿ ದೋಷಗಳಿದ್ರೂ ಕೂಡ ನಿವಾರಣೆ ಆಗುತ್ತೆ. ಅಷ್ಟೇ ಅಲ್ಲದೆ ಈ ಬೇವಿನ ಮರದ ಬಳಿ ಈ ಪರಿಹಾರವನ್ನು ಮಾಡ್ಕೊಳ್ಳೋದ್ರಿಂದ ಶನಿ ದೋಷಗಳು ನಿವಾರಣೆ ಆಗುತ್ತೆ, ರಾಹುಕೇತು ದೋಷಗಳು, ಗ್ರಹ ದೋಷಗಳು ಕೂಡ ನಿವಾರಣೆ ಆಗುತ್ತೆ, ನರದೃಷ್ಟಿ ದೂರವಾಗುತ್ತೆ ಅಂತಲೇ ಹೇಳಲಾಗುತ್ತೆ. ಅಂತಹ ಒಂದು ಶಕ್ತಿಯುತವಾದಂತಹ ಒಂದು ಪರಿಹಾರ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ. ಬೇವಿನ ಮರ ಭೂಲೋಕದಲ್ಲಿರುವಂತಹ ಅಮೃತ ಅಂತಲೇ ಹೇಳಲಾಗುತ್ತೆ. ಅಂದರೆ ಸ್ವರ್ಗಲೋಕದಿಂದ ಅಮೃತ ಭೂಲೋಕಕ್ಕೆ ಚೆಲ್ಲಿದಾಗ ಸೃಷ್ಟಿಯಾದಂಥದ್ದೇ ಈ ಬೇವಿನ ಮರ ಅಂತಲೇ ಹೇಳಲಾಗುತ್ತೆ. ಚರ್ಮ ಸಂಬಂಧಿತ ರೋಗಗಳಿರ್ಬೋದು, ಆರೋಗ್ಯ ಸಂಬಂಧಿತ ರೋಗಗಳಿರ್ಬೋದು, ಯಾವುದೇ ರೀತಿಯ ರೋಗ ರುಜಿನಗಳಿದ್ರೂ ಕೂಡ ಬೇವು ಸಂಜೀವಿನಿ ಅಂತಲೇ ಹೇಳಲಾಗುತ್ತೆ, ಜೀವಾಮೃತ ಅಂತಲೂ ಕೂಡ ಹೇಳಲಾಗುತ್ತೆ. ಬೇವಿಗೆ ಅಂತಹ ಒಂದು ಶ್ರೇಷ್ಠತೆ ಇದೆ, ಔಷಧೀಯ ಗುಣಗಳನ್ನು ಹೊಂದಿದೆ. ಈ ಬೇವನ್ನು ಸೇವನೆ ಮಾಡೋದ್ರಿಂದ ಕೂಡ ನಮ್ಮ ದೇಹದಲ್ಲಿರುವಂತಹ ರೋಗಗಳು ನಿರ್ಮೂಲವಾಗಿ ಜೀವದಲ್ಲಿ ಒಂದು ಶಕ್ತಿ ಉತ್ಪತ್ತಿ ಆಗುತ್ತೆ, ಜೀವಕೋಶಗಳು ಸಂಚಲನ ಹೆಚ್ಚಾಗುತ್ತೆ ಅಂತಲೇ ಹೇಳಲಾಗುತ್ತೆ. ಹಾಗಾಗಿ ಈ ಒಂದು ಬೇವಿನ ಸೊಪ್ಪಿಗೆ ಅಥವಾ ಬೇವಿನ ಮರಕ್ಕೆ ಅಂತಹ ಒಂದು ಶ್ರೇಷ್ಠತೆ ಇದೆ. ಬೇವಿನ ಮರದಲ್ಲಿ ಲಕ್ಷ್ಮೀ ದೇವಿ ನೆಲೆಯೂರಿರ್ತಾರೆ, ಅದರ ಜೊತೆಗೆ ದುರ್ಗಾದೇವಿ ಕೂಡ ನೆಲೆಯೂರಿರ್ತಾರೆ. ದುರ್ಗಾದೇವಿಯ ಅನುಗ್ರಹ ಕೂಡ ಲಭಿಸುತ್ತೆ, ಲಕ್ಷ್ಮೀ ದೇವಿಯ ಅನುಗ್ರಹ ಕೂಡ ಲಭಿಸುತ್ತೆ. ಹಾಗಾಗಿ ಬೇವಿನ ಮರದ ಬಳಿ ಈ ಒಂದು ಕೆಲಸವನ್ನು ನಾವು ಮಾಡಿಕೊಳ್ಬೇಕಾಗತ್ತೆ ಸ್ನೇಹಿತರೆ. ಅನಾದಿ ಕಾಲದಲ್ಲಿ ಪ್ರತಿ ಮನೆಯ ಬಾಗಿಲಲ್ಲೂ ಕೂಡ ಒಂದೊಂದು ಬೇವಿನ ಮರವಿತ್ತು. ಯಾಕಂದರೆ ನಮ್ಮ ಹಿರೀಕರಿಗೆ ಅದರ ಒಂದು ಗುಣಲಕ್ಷಣಗಳ ಬಗ್ಗೆ ಬಹಳ ಒಂದು ಹೆಚ್ಚಾಗಿ ನಂಬಿಕೆ ಇತ್ತು. ಹಾಗೆ ಅದನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ತಾ ಇದ್ರು. ಹಲ್ಲು ತಿಕ್ಕೋದ್ರಿಂದ ಇರ್ಬೋದು, ಅಥವಾ ಚರ್ಮ ಸಂಬಂಧಿತ ಏನಾದರೂ ರೋಗಗಳಿದ್ರೂ ಕೂಡ ಬೇವನ್ನು ಲೇಪನ ಮಾಡುವ ಮುಖಾಂತರ, ಹಾಗೆ ದೇಹದ ಒಳಗಡೆ ಬೇವನ್ನು ಸೇವನೆ ಮಾಡುವಂತಹ ಮುಖಾಂತರವಾಗಿ ತಮಗಿರುವಂತಹ ರೋಗ ರುಜಿನಗಳನ್ನು ನಿವಾರಣೆ ಮಾಡ್ಕೊಳ್ತಾ ಇದ್ರು. ಹಾಗೆ ಬೇವಿನ ಮರದಲ್ಲಿ ದೈವಶಕ್ತಿ ನೆಲೆಯೂರಿರೋದ್ರಿಂದ ಅಮ್ಮನವರಿಗೆ ಮುಖ್ಯವಾಗಿ ಮಾರಿಯಮ್ಮ ಆಗಿರ್ಬೋದು, ಮಾರಿಕಾಂಬ ಆಗಿರ್ಬೋದು, ಕಾಳಿಕಾಂಬ ಆಗಿರ್ಬೋದು, ಹಾಗೆ ಸುತ್ತಮುತ್ತ ನಾವು ಪೂಜಿಸುವಂತಹ ಅಮ್ಮಂದಿರು ಅಂದರೆ ದುರ್ಗಾದೇವಿ ಸ್ವರೂಪವಾದಂಥ ದೇವತೆಗಳಿಗೆಲ್ರಿಗೂ ಕೂಡ ಬೇವಿನ ಸೊಪ್ಪು ಅಂದರೆ ಬಹಳ ಪ್ರೀತಿಕರವಾದಂಥದ್ದು. ಲಕ್ಷ್ಮೀ ದೇವಿಗೂ ಕೂಡ ಬೇವಿನ ಸೊಪ್ಪು ಅಂದರೆ ಅತ್ಯಂತ ಪ್ರೀತಿಕರವಾದಂಥದ್ದು. ಈ ಬೇವಿನ ಸೊಪ್ಪು ಆರೋಗ್ಯವರ್ಧಕ ಅಂತಲೇ ಹೇಳಲಾಗುತ್ತೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಅನಾದಿ ಕಾಲದಲ್ಲಿ ತಮ್ಮ ಒಂದು ಮನೆ ಅಂಗಳದಲ್ಲಿ ಬೇವಿನ ಮರವನ್ನು ಬೆಳೆಸ್ತಾ ಇದ್ರು. ಯಾಕಂದರೆ ತಮ್ಮ ಆಧ್ಯಾತ್ಮಿಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ, ಆರೋಗ್ಯ ವೃದ್ಧಿಯನ್ನು ಮಾಡಿಕೊಳ್ಳೋದಕ್ಕೆ. ಇತ್ತೀಚಿನ ದಿನಗಳಲ್ಲಿ ಬೇವಿನ ಮರಗಳು ಕಣ್ಮರೆ ಆಗ್ತಾ ಇದೆ. ಅಂದರೆ ನಗರಾಭಿವೃದ್ಧಿಗಳು ಆಗ್ತಾ ಇದ್ದಂಗೆ ಸುತ್ತಮುತ್ತಲಿರುವಂಥ ಮರಗಳನ್ನು ಕಡಿಯೋದ್ರಿಂದ, ಅದರಲ್ಲೂ ಬೇವಿನ ಮರಗಳನ್ನು ಕೂಡ ಕಡಿಯೋದ್ರಿಂದ ಕೂಡ ಇತ್ತೀಚೆಗೆ ಬೇವಿನ ಮರಗಳು ಕಣ್ಮರೆ ಆಗ್ತಾ ಇದೆ. ಬೇವಿನ ಮರಗಳನ್ನು ದೇವಾಲಯದ ಆವರಣಗಳಲ್ಲಿ ನಾವು ನೋಡ್ಬೋದು. ಎಲ್ಲಾದರೂ ಅಪರೂಪಕ್ಕೆ ಬೇವಿನ ಮರಗಳನ್ನು
ಯಾವುದಾದ್ರೂ ಮನೆ ಅಂಗಳದಲ್ಲಿ ನಾವು ನೋಡ್ಬೋದು. ನಿಮಗೆ ಎಲ್ಲೇ ಬೇವಿನ ಮರ ಕಂಡರೂ ಕೂಡ ಈ ಒಂದು ಕೆಲಸವನ್ನು ನೀವು ತಪ್ಪದೇ ಮಾಡಿ ಸ್ನೇಹಿತರೆ. ನಿಮ್ಮ ಮನೆ ಅಂಗಳದಲ್ಲಿರ್ಬೋದು ಅಥವಾ ದೇವಾಲಯದ ಆವರಣದಲ್ಲಿ ಇರ್ಬೋದು ಸ್ನೇಹಿತರೆ. ಸಾಯಂಕಾಲ ಒಂದು 4ರಿಂದ 6 ಗಂಟೆ ಒಳಗಡೆ ಈ ಗೋಧೂಳಿ ಸಮಯ ಏನಿದೆ ನೋಡಿ, ಆ ಸಮಯದಲ್ಲಿ ಮಾಡಿಕೊಂಡ್ರು ಕೂಡ ತುಂಬಾ ಒಳ್ಳೆಯದು. ಸುತ್ತಮುತ್ತ ಎಲ್ಲಾದರೂ ಬೇವಿನ ಮರ ಇದೆ ಅಂತಂದರೆ, ನಿಮ್ಮ ಕಣ್ಣಿಗೆ ಬಿತ್ತು ಅಂತಂದರೆ, ಒಂದು ತಂಬಿಗೆ ನೀರನ್ನು ತೆಗೆದುಕೊಂಡು ಹೋಗಿ ಸ್ನೇಹಿತರೆ. ಹಾಗೆ ಅದರ ಜೊತೆಗೆ ಒಂದು ಅಚ್ಚು ಬೆಲ್ಲವನ್ನು ತೆಗೆದುಕೊಂಡು ಹೋಗಿ, ಒಂದು ವಿಳೆದೆಲೆ, ಒಂದು 2 ವಿಳೆದೆಲೆ, ಅದರ ಜೊತೆಗೆ ಒಂದು ಅಡಿಕೆ, ಒಂದು ಅಚ್ಚು ಬೆಲ್ಲ, ಒಂದು ತಂಬಿಗೆ ನೀರು, ಇಷ್ಟೇ ಸ್ನೇಹಿತರೆ ಬೇಕಾಗಿರೋದು. ಸಾಧ್ಯ ಆಯಿತು ಅಂದರೆ ಒಂದು ದೀಪ ಹಾಗೆ ಅಥವಾ ತುಪ್ಪನಾದರೂ ತೆಗೆದುಕೊಂಡು ಹೋಗಿ, ಎಳ್ಳೆಣ್ಣೆನಾದರೂ ತೆಗೆದುಕೊಂಡು ಜೋಡಿ ಬತ್ತಿಗಳನ್ನು ಕೂಡ ಮಾಡಿಕೊಂಡು ತೆಗೆದುಕೊಂಡು ಹೋಗ್ಬೋದು ಸ್ನೇಹಿತರೆ. ಇಷ್ಟನ್ನ ನೀವು ಮಾಡಿಕೊಂಡು ತೆಗೆದುಕೊಂಡು ಹೋಗ್ಬೋದು. ನಿಮ್ಗೆ ಅನುಕೂಲ ಸ್ಥಿತಿ ಇತ್ತು ಅಂದರೆ ಬೇವಿನ ಮರದ ಬಳಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದರ ಮೇಲೆ ಒಂದು ವಿಳೆದೆಲೆಯನ್ನು ಇಟ್ಟು, ಅದರ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮವನ್ನು ಇಟ್ಟು ಈ ದೀಪವನ್ನು ಪ್ರತಿಷ್ಠಾಪಿಸಿ, ಆ ದೀಪಕ್ಕೆ ತುಪ್ಪ ಆಗಲಿ ಎಳ್ಳೆಣ್ಣೆಯನ್ನಾಗಲಿ ನೀವು ಬೆಳಗಿಸಿದ್ರೆ, ಯಾವುದೇ ರೀತಿ ಜೀವನದಲ್ಲಿ ಕಷ್ಟಗಳನ್ನು ಅನುಭವಿಸ್ತಾ ಇದ್ರೆ ಆ ಕಷ್ಟಗಳಿಂದ ಹೊರಬಂದು ದೈವಾನುಗ್ರಹವನ್ನು ಪಡೆದುಕೊಳ್ತೀರಾ ಅಂತಲೇ ಹೇಳಲಾಗುತ್ತೆ. ಹಾಗೆ ತಪ್ಪದೆ ಒಂದು ತಂಬಿಗೆ ನೀರನ್ನು ತೆಗೆದುಕೊಂಡೋಗಿ, ಒಂದು ತಂಬಿಗೆ ನೀರನ್ನು ತೆಗೆದುಕೊಂಡೋಗಿ ಬೇವಿನ ಮರದ ಬುಡದಲ್ಲಿ ಆ ನೀರನ್ನು ಹಾಕೋದ್ರಿಂದ ತಾಯಿ ಸಂತುಷ್ಟಳಾಗ್ತಾಳೆ, ಅದೃಷ್ಟ ಒಲಿದು ಬರುತ್ತೆ, ಲಕ್ಷ್ಮಿ ಅನುಗ್ರಹ ಸಿಗುತ್ತೆ ಅಂತಲೇ ಹೇಳಲಾಗುತ್ತೆ. ಅದರ ಜೊತೆಗೆ ಈ ವಿಳೆದೆಲೆ, ಅಡಿಕೆ ಹಾಗೆ ಅದರ ಜೊತೆಗೆ ಒಂದು ಬೆಲ್ಲದ ತುಂಡನ್ನು ನೀವು ಆ ಬೇವಿನ ಮರದ ಬಳಿ ಇಟ್ಟು ಆ ಬೇವಿನ ಮರವನ್ನು ನಮಸ್ಕರಿಸ್ಕೊಳ್ಬೇಕು. ಅಂದರೆ ಬೇವಿನ ಮರವನ್ನು ಮುಟ್ಟಿ ನಮಸ್ಕರಿಸ್ಕೊಳ್ಳುವಂಥದ್ದು ಅಥವಾ ಬೇವಿನ ಮರವನ್ನು ಅಪ್ಕೊಳ್ಳುವಂಥದ್ದು ಮಾಡಿದ್ರಿ ಅಂದರೆ ಖಂಡಿತವಾಗಿ ನಿಮಗಿರುವಂಥ ಕಷ್ಟಗಳು ದೋಷಗಳು ನಿವಾರಣೆ ಆಗುತ್ತೆ. ಆದರೆ ಸಂಕಲ್ಪಪೂರ್ವಕವಾಗಿ ಮಾಡ್ಕೊಳ್ಳಿ. ಬೇವಿನ ಮರದ ಬಳಿ ನಿಮ್ಮ ಕಷ್ಟಗಳನ್ನು ಹೇಳ್ಕೊಳ್ಬೇಕು. ನನಗೆ ಈ ರೀತಿಯಾದಂಥ ಜೀವನದಲ್ಲಿ ಸಂಕಷ್ಟಗಳಿದೆ, ಆ ಕಷ್ಟಗಳಿಂದ ಹೊರಬರುವಂಥ ಶಕ್ತಿ ಕೊಡು ತಾಯಿ, ನಮ್ಮ ಅದೃಷ್ಟವನ್ನು ಬದಲಾಯಿಸು, ನಮ್ಮ ಹಣೆಬರವನ್ನು ಬದಲಾಯಿಸಿ ನೆಮ್ಮದಿಯನ್ನು ತಂದು ಕೊಡು ತಾಯಿ ಅಂತ ನೀವು ಕೇಳ್ಕೊಳ್ಬೇಕಾಗುತ್ತೆ. ಹಾಗೆ ಬೇವಿನ ಮರದ ಬಳಿ ಕೂತ್ಕೊಳ್ಳುವಂತಹ ಒಂದು ಅನುಕೂಲತೆ ಇತ್ತು ಅಂದರೆ ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋದ್ರಿಂದನೂ ಕೂಡ ಆ ಬೇವಿನ ಮರದ ಸುವಾಸನೆ, ಅದರ ಗಾಳಿ ನಿಮ್ಮ ದೇಹದಲ್ಲಿರುವಂತಹ ಅನಾರೋಗ್ಯ ಸಮಸ್ಯೆಗಳನ್ನು ನಿವಾರಣೆ ಮಾಡುತ್ತೆ, ಮಾನಸಿಕ ಚಂಚಲತೆಯನ್ನು ದೂರ ಮಾಡುತ್ತೆ, ದೈವ ಶಕ್ತಿಯನ್ನು ಹೆಚ್ಚಿಸುತ್ತೆ, ಆಧ್ಯಾತ್ಮಿಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ. ಹಾಗಾಗಿ ಈ ಬೇವಿನ ಮರ ಅನ್ನೋದು ಅತ್ಯಂತ ಶಕ್ತಿಯುತವಾದಂಥದ್ದು. ನಾನು ತಿಳಿಸ್ಕೊಟ್ಟಂಗೆ ಬೇವಿನ ಮರದ ಬಳಿ ವಿಳೆದೆಲೆ, ಅಡಿಕೆ, ಒಂದು ಬೆಲ್ಲದ ತುಂಡನ್ನು ಇಡಿ. ಆ ಬೆಲ್ಲದ ತುಂಡನ್ನು ಅಲ್ಲಿರುವಂತಹ ಜೀವರಾಶಿಗಳು ಸೇವನೆ ಮಾಡೋದ್ರಿಂದ ನಿಮಗೆ ಎಂತಹದ್ದೇ ಕಷ್ಟಗಳಿದ್ರೂ ಕೂಡ, ಎಂತಹ ತಡೆಯಲಾಗದಂಥ ಕಷ್ಟಗಳಿದ್ರೂ ಕೂಡ ಆ ಕಷ್ಟಗಳಿಂದ ಸುಲಭವಾಗಿ ಹೊರ ಬರ್ತೀರಾ. ಪ್ರತಿ ಶುಕ್ರವಾರ ಕೂಡ ಅಂದರೆ ಒಂದು 3 ಶುಕ್ರವಾರನಾದರೂ ನೀವು ಮಾಡ್ಕೊಳ್ಬೋದು, ಅಥವಾ ಒಂದು 5 ಶುಕ್ರವಾರ ಕೂಡ ಮಾಡ್ಕೊಳ್ಬೋದು. ಇಲ್ಲ ಪ್ರತಿ ಶುಕ್ರವಾರ ನಿಮಗೆ ಸಾಧ್ಯ ಆಗುತ್ತೆ ಅಂತ ಹೇಳಿದರೆ ಪ್ರತಿ ಶುಕ್ರವಾರ ಮಾಡ್ಕೊಳ್ಳಿ. ಖಂಡಿತ ನಿಮಗಿರುವಂತಹ ದೋಷಗಳು ಕಷ್ಟಗಳನ್ನು ನಿವಾರಣೆ ಮಾಡ್ಕೋತೀರಾ. ಗ್ರಹ ದೋಷಗಳು ಕೂಡ ನಿವಾರಣೆ ಆಗುತ್ತೆ. ಹಣ, ಅದೃಷ್ಟ, ಐಶ್ವರ್ಯ ಪ್ರಾಪ್ತಿ ಆಗುತ್ತೆ. ನರದೃಷ್ಟಿ, ಕಣ್ದೃಷ್ಟಿ, ಜೀವನದಲ್ಲಿ ಯಾವುದೇ ರೀತಿ ಯಾರೇ ಮಾಟ ಮಂತ್ರ ಮಾಡಿದರೂ ಕೂಡ ದುರ್ಗಾದೇವಿಯ ಅನುಗ್ರಹ, ಲಕ್ಷ್ಮೀದೇವಿಯ ಅನುಗ್ರಹದಿಂದ ಸರ್ವ ಸಮಸ್ಯೆಗಳು, ಸರ್ವ ದುಃಖಗಳು ನಿವಾರಣೆ ಆಗಿ ಹಣ, ಅದೃಷ್ಟ, ಐಶ್ವರ್ಯ ಒಲಿದು ಬರುತ್ತೆ ಅಂತಲೇ ಹೇಳಲಾಗುತ್ತೆ. ಅಂತಹ ಒಂದು ಶಕ್ತಿಯುತವಾದಂಥದ್ದು ಈ ಬೇವಿನ ಮರ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ. ನಂಬಿಕೆಯಿಂದ ಮಾಡ್ಕೊಳ್ಳಿ. ಸಾಯಂಕಾಲದ ಸಮಯದಲ್ಲಿ ಮಾಡ್ಕೊಳ್ಳಿ. ಪ್ರದೋಷ ಸಮಯ ಅಥವಾ ಗೋಧೂಳಿ ಸಮಯದಲ್ಲಿ ಈ ಪ್ರಕಾರದಲ್ಲಿ ನೀವು ಮಾಡ್ಕೊಂಡ್ರಿ ಅಂದರೆ ಇನ್ನಷ್ಟು ಅದೃಷ್ಟವನ್ನು ಪಡೆದುಕೊಳ್ತೀರಾ. ಇನ್ನು ಅತಿ ಶೀಘ್ರದಲ್ಲಿ ನಿಮ್ಮ ಸಮಸ್ಯೆಗಳು ದೂರವಾಗುತ್ತೆ ಅಂತಲೇ ಹೇಳಲಾಗುತ್ತೆ. ಹಾಗಾಗಿ ತಪ್ಪದೇ ಈ ಪ್ರಕಾರದಲ್ಲಿ ಮಾಡ್ಕೊಂಡು ನೋಡಿ ಸ್ನೇಹಿತರೆ. ಅಷ್ಟೈಶ್ವರ್ಯ ಭೋಗ ಭಾಗ್ಯಗಳನ್ನು ಪಡೆದುಕೊಳ್ತೀರಾ. ಈ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.